ನನ್ನ ಗಾರ್ಡನ್ನಲ್ಲಿ ಗಿಡ ಬೆಳೆಸಲು ಶುರು ಮಾಡಿದ್ದು ಯಾರ ಇನ್ಸ್ಪಿರೇಷನ್ ಗೊತ್ತಾ ನಿಮ್ಗೆ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ನೋಡಿ. ಸಾಲು ಮರದ ತಿಮ್ಮಕ್ಕನವರು ಮಕ್ಕಳಿಲ್ಲದ ಕಾರಣ ತನ್ನ ಪತಿಯವರೊಂದಿಗೆ ಸೇರಿ ಗಿಡಗಳನ್ನು ನೆಡಲು ಆರಂಭಿಸಿದ್ದಾರೆ. ಪ್ರಕೃತಿಯನ್ನು ಪ್ರೀತಿಸಿ ಮರಗಳನ್ನು ಮಕ್ಕಳಂತೆ ಪ್ರೀತಿಯಿಂದ ಪೋಷಿಸಿದರು. ಮನೆಗೊಂದು ಮರ, ಊರಿಗೊಂದು ಕಾಡು, ಕಾಡಿದ್ದರೆ ನಾಡು, ನಾಡಿದ್ದರೆ ನಾವು, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಎಂದವರು ಸಾಲು ಮರದ ತಿಮ್ಮಕ್ಕ. ಇವರಿಂದಲೇ ನನ್ನ ಗಾರ್ಡನ್ನಲ್ಲಿ ಗಿಡಗಳನ್ನು ಬೆಳೆಸಲು ಶುರು ಮಾಡಿದ್ದು ಸಾಲು ಮರದ ತಿಮ್ಮಕ್ಕನವರ ಇನ್ಸ್ಪಿರೇಷನ್. ಕರ್ನಾಟಕದ ಪ್ರಸಿದ್ಧ ಪರಿಸರ ಪ್ರೇಮಿ ತಿಮ್ಮಕ್ಕರವರು ಪತಿಯೊಂದಿಗೆ ಕೂಡಿ 300ಕ್ಕೂ ಹೆಚ್ಚು ಆಲದ ಮರಗಳನ್ನು ನೆಟ್ಟರು. ಹಾಗೆ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹುಲ್ಲಿಕಲ್ ಗ್ರಾಮದಿಂದ ಕುದ್ದೂರು ಗ್ರಾಮದವರೆಗೆ SH 94ರ ಉದ್ದಕ್ಕೂ ಮರಗಳನ್ನು ನೆಟ್ಟಿದ್ದಾರೆ. ಅವರು ಸುಮಾರು 8,000 ಇತರ ಮರಗಳನ್ನು ನೆಟ್ಟಿದ್ದಾರೆ. ಸಾಲು ಮರದ ತಿಮ್ಮಕ್ಕರವರನ್ನು ವೃಕ್ಷ ಮಾತೆ ಎಂದು ಕರೆಯುತ್ತಾರೆ. ಸಾಲು ಮರದ ತಿಮ್ಮಕ್ಕರವರು 30 ಜೂನ್ 1911ರಲ್ಲಿ ಜನಿಸಿದರು. ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಪತಿ ಹೆಸರು ಚಿಕ್ಕಯ್ಯ. ಸಾಲು ಮರದ ತಿಮ್ಮಕ್ಕರವರ ವಯಸ್ಸು 114 ವರ್ಷ. ಉದ್ಯೋಗ ಪರಿಸರವಾದಿ. ನಿಧನ ನವೆಂಬರ್ 14, 2025. ಅವರಿಗೆ ಬಂದಿರುವ ಪ್ರಶಸ್ತಿಗಳು: ಪದ್ಮಶ್ರೀ ಪ್ರಶಸ್ತಿ 2019, ಹಂಪಿ ವಿಶ್ವವಿದ್ಯಾಲಯದಿಂದ ನಾಡೋಜ ಪ್ರಶಸ್ತಿ, ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ 1995, ಕರ್ನಾಟಕ ಕಲ್ಪವಲ್ಲಿ ಪ್ರಶಸ್ತಿ 2000 ಮುಂತಾದವು. ಸಾಲು ಮರದ ತಿಮ್ಮಕ್ಕನವರು ಮರಗಳನ್ನೇ ಮಕ್ಕಳೆಂದು ಪ್ರೀತಿಸಿ ಪೋಷಿಸಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.